ಏನು ಆರೋಪ ಏನು ಸರ್? ಈಗ ಮೊನ್ನೆಯಿಂದನೂ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಏನು ಒಂದು ವಾರದ ಎಷ್ಟು ದಿನ ನಡೀತಿದ್ದ ನನಗೂ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ನಂಗೆ ಕರೆಕ್ಟಾಗಿ. ಒಂದು ನಿಮಿಷ ತಡಿಯಪ್ಪ, ಆಫ್ ಮಾಡಬೇಡ ತಡಿ. ಈಗ ನಾನು ಹೇಳೋದು ಇಷ್ಟೇ, ಎರಡು ವಿಷಯ. ಒಂದು ಇದು ಅರ್ಥ ಮಾಡ್ಕೊಳ್ಳಿ, ಷಡ್ಯಂತ್ರ ಮಾಡಿದ್ದಾರೆ. ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ. ಇವತ್ತು ಏನಾದ್ರು ಮಾಡ್ಕೊಳ್ಳಿ, ಆರೋಪ ನಾನು ಕಡಾಖಂಡಿತ ತಿರಸ್ಕಾರ ಮಾಡ್ತೀನಿ. ಒಂದು. ಎರಡನೇ ವಿಷಯ, ಇವತ್ತು ಕಾನೂನಿನ ಒಂದು ಇದಿದೆ, ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು. ಈಗ ಮೊನ್ನೆ ಎಲ್ಲ ಕೂತ್ಕೊಂಡು ನಾವೆಲ್ಲ FIR ಮಾಡಿದ್ದಾರೆ, ಆಯ್ತಲ್ವ? FIR ಮಾಡಿದ್ದಾರೆ. FIR ಮಾಡಿದ್ದು ಏನು ಇದಾಗಬೇಕು, ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು, ಸತ್ಯಾಸತ್ಯತೆಗಳು ಅದು ಬಂದೇ ಬರುತ್ತೆ. ಅದು ಅದ್ರ ಮೇಲೆ ಕಾನೂನು, ನಮ್ಮ ನಾಡಿನ ಕಾನೂನು ಮೇಲೆ ನಂಗೆ ವಿಶ್ವಾಸ ಇದೆ. ಅಷ್ಟು ಹೇಳ್ತಾ ನಾನು ಮುಕ್ತಾಯ ಮಾಡ್ತೀನಿ. ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ. ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು, ಅವರು ಇವರು ನಾನು ಯಾರ ಬಗ್ಗೆನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ತನಿಖೆ ಪ್ರಗತಿಲಿದೆ, ಸತ್ಯಾಸತ್ಯತೆಗಳು ಹೊರಗೆ ಬರ್ತವೆ. ಅದಕ್ಕೆ ರಾಜ್ಯದನೇ ಅದನ್ನ ನೋಡ್ತಾರೆ ಅಂತ ಹೇಳೋದು ಬಯಸ್ತೇನೆ. ಆರೋಪ ಏನು ಸರ್? ಈಗ ಮೊನ್ನೆಯಿಂದನೂ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಏನು ಒಂದು ವಾರದ ಎಷ್ಟು ದಿನ ನಡೀತಿದ್ದ ನನಗೂ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ನಂಗೆ ಕರೆಕ್ಟಾಗಿ. ಒಂದು ನಿಮಿಷ ತಡಿಯಪ್ಪ, ಆಫ್ ಮಾಡಬೇಡ ತಡಿ. ಈಗ ನಾನು ಹೇಳೋದು ಇಷ್ಟೇ, ಎರಡು ವಿಷಯ. ಒಂದು ಇದು ಅರ್ಥ ಮಾಡ್ಕೊಳ್ಳಿ, ಷಡ್ಯಂತ್ರ ಮಾಡಿದ್ದಾರೆ. ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ. ಇವತ್ತು ಏನಾದ್ರು ಮಾಡ್ಕೊಳ್ಳಿ, ಆರೋಪ ನಾನು ಕಡಾಖಂಡಿತ ತಿರಸ್ಕಾರ ಮಾಡ್ತೀನಿ. ಒಂದು. ಎರಡನೇ ವಿಷಯ, ಇವತ್ತು ಕಾನೂನಿನ ಒಂದು ಇದಿದೆ, ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು. ಈಗ ಮೊನ್ನೆ ಎಲ್ಲ ಕೂತ್ಕೊಂಡು ನಾವೆಲ್ಲ FIR ಮಾಡಿದ್ದಾರೆ, ಆಯ್ತಲ್ವ? FIR ಮಾಡಿದ್ದಾರೆ. FIR ಮಾಡಿದ್ದು ಏನು ಇದಾಗಬೇಕು, ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು, ಸತ್ಯಾಸತ್ಯತೆಗಳು ಅದು ಬಂದೇ ಬರುತ್ತೆ. ಅದು ಅದ್ರ ಮೇಲೆ ಕಾನೂನು, ನಮ್ಮ ನಾಡಿನ ಕಾನೂನು ಮೇಲೆ ನಂಗೆ ವಿಶ್ವಾಸ ಇದೆ. ಅಷ್ಟು ಹೇಳ್ತಾ ನಾನು ಮುಕ್ತಾಯ ಮಾಡ್ತೀನಿ. ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ. ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು, ಅವರು ಇವರು ನಾನು ಯಾರ ಬಗ್ಗೆನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ತನಿಖೆ ಪ್ರಗತಿಲಿದೆ, ಸತ್ಯಾಸತ್ಯತೆಗಳು ಹೊರಗೆ ಬರ್ತವೆ. ಅದಕ್ಕೆ ರಾಜ್ಯದನೇ ಅದನ್ನ ನೋಡ್ತಾರೆ ಅಂತ ಹೇಳೋದು ಬಯಸ್ತೇನೆ.